ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಾನು ನಿಮ್ಮ ಪಂಡಿತ್ ಹನುಮಂತರಾವ್ ಜೋಶಿ ಅವರು. ವೀಕ್ಷಕರೇ, ಇಂದಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ತಿಳಿಸಿಕೊಡುತ್ತಿದ್ದೇನೆ. ಹಾಗೂ ಈ ವಿಡಿಯೋನು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರುತ್ತದೆ. ಆಫೀಸ್ನಲ್ಲಿ ರಾಜಕೀಯದಿಂದ ದೂರವಿರಿ. ಹೊಸ ಉದ್ಯೋಗ ಯೋಚನೆ ಇದ್ದರೆ ಇನ್ನು ಸ್ವಲ್ಪ ಕಾಯುವಂಥದ್ದು ಉತ್ತಮ. ಹಣಕಾಸಿನಲ್ಲಿ ನಿಧಾನ ಮತ್ತು ಸ್ಥಿರತೆ ಅನ್ನೋದು ಇರುತ್ತದೆ. ಆದಾಯ ಬರುತ್ತದೆ, ಖರ್ಚುಗಳು ಸಾಮಾನ್ಯವಾಗಿ ಹೆಚ್ಚಾಗ್ತಾ ಇರ್ತದೆ. ಹೂಡಿಕೆ ಮಾಡುವಾಗ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಈ ವ್ಯಾಪಾರದಲ್ಲಿ ನಿಧಾನ ಪ್ರಗತಿ ಕಾಣುತ್ತೀರಾ. ಹೊಸ ಯೋಜನೆಗಳು ಆರಂಭಿಸುವ ಮೊದಲು ಸರಿಯಾದ ಪ್ಲಾನ್ ಅನ್ನೋದು ಮಾಡಿಕೊಳ್ಳಿ. ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ನಂಬಿಕೆ, ವಿಶ್ವಾಸ ತುಂಬಾ ಮುಖ್ಯ. ಹಳೆಯ ಗ್ರಾಹಕಗಳಿಂದ ಲಾಭ ಹೆಚ್ಚಾಗುತ್ತೆ. ಇನ್ನು ನಿಮ್ಮ ಪ್ರೀತಿ ವಿಚಾರದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ದೊಡ್ಡ ಸಮಸ್ಯೆವಾಗುವುದು. ಆದ್ದರಿಂದ ನೀವು ಮಾತಿನಲ್ಲಿ ಎಚ್ಚರಿಕೆ ಅಗತ್ಯ. ಪ್ರೀತಿಯ ಸಂಬಂಧದಲ್ಲಿ ನಂಬಿಕೆಯ ಪಾತ್ರ ಮುಖ್ಯ ವಹಿಸುತ್ತದೆ. ಇನ್ನು ನಿಮ್ಮ ಕುಟುಂಬಗಳಲ್ಲಿ ಹಿರಿಯರ ಸಲಹೆ ಈ ತಿಂಗಳಲ್ಲಿ ಬಹಳ ಉಪಯುಕ್ತವಾಗುತ್ತದೆ. ಮನೆ ಸಂಬಂಧಪಟ್ಟ ನಿರ್ಧಾರಗಳನ್ನು ಶಾಂತವಾಗಿ ತೆಗೆದುಕೊಳ್ಳಿ. ಇನ್ನು ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ದಣಿವು, ನಿದ್ದೆ ಕೊರತೆ ಕಾಣುತ್ತೀರಾ. ಒತ್ತಡ ಕಮ್ಮಿ ಮಾಡುವುದು ಬಹಳ ಮುಖ್ಯ. ನೀವು ಪ್ರತಿ ಶನಿವಾರದಂದು ಶನಿ ದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಓಂ ಶನೇಶ್ವರಾಯ ನಮಃ ಮಂತ್ರವನ್ನು 108 ಬಾರಿ ಜಪ ಮಾಡಿ ಕಪ್ಪು ಎಳ್ಳು ದಾನ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಆಗಸ್ಟ್ ತಿಂಗಳ ಮಕರ ರಾಶಿಯ ಭವಿಷ್ಯ. ಹಾಗೂ ಈ ವಿಡಿಯೋನು ನಿಮ್ಗೆ ಇಷ್ಟ ಅನ್ನೋದು ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಜೀವನದ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಕಾಲ್ ಮಾಡಿ, ವಾಟ್ಸಪ್ ಮಾಡಿ, ಬಂದು ನೇರ ಭೇಟಿ ಮಾಡಿ. ಧನ್ಯವಾದಗಳು.